ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಮ್ಮ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ, ಆಚಾರ, ವಿಚಾರ, ಪರಂಪರೆಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ನಮ್ಮ ಆಚಾರ ವಿಚಾರದ ಬಗ್ಗೆ ಹೇಳ್ತೀವಿ, ಸಂಪ್ರದಾಯದ ಬಗ್ಗೆ ತಿಳಿಸ್ಕೊಡ್ತೀವಿ, ಪರಂಪರೆಗಳು ಯಾವ ರೀತಿ ಆಗಿರುತ್ತೆ. ಇಂದಿನ ಯುವ ಪೀಳಿಗೆ ಈ ಎಲ್ಲ ಆಚಾರ ವಿಚಾರಗಳಿಂದ ದೂರ ಆಗಿದೆ. ಸೊ ಇದ್ರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಪೂಜ್ಯ ಶ್ರೀ ಶ್ರೀ ಅಪ್ಪಾಜಿ ಬಸವಯೋಗಿ ಗುರುಜಿಯವರು, ಧಾರ್ಮಿಕ ಚಿಂತಕರು, ಸಂಸ್ಥಾಪಕರು, ಏಕತಾ ಫೌಂಡೇಶನ್, ಯಲಹಂಕ, ಬೆಂಗಳೂರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಮೇಡಮ್. ವೀಕ್ಷಕರೇ, ಅಶ್ವವಾಣಿ ವಿಶೇಷ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಆಚಾರ ವಿಚಾರಗಳ ಕುರಿತಾಗಿ, ಹಾಗೆ ಪರಂಪರೆಗಳ ಕುರಿತಾಗಿ. ಮೊದಲನೇದಾಗಿ ಈ ಆಚಾರ ವಿಚಾರಗಳು ಅಂದರೆ ಏನು ಗುರುಜಿ? ಕಾಮನ್ ಆಗಿ ನಾವೆಲ್ಲರೂ ಹೇಳ್ತೀವಿ ಆಚಾರ ವಿಚಾರಗಳು ಅಂತ ಹೇಳಿ. ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳೋದಾದರೆ ಆಚಾರ ವಿಚಾರಗಳು ಅಂದರೆ ಏನು? ಆಚಾರ ವಿಚಾರಗಳನ್ನು ಸರಳವಾಗಿ ನಾವು ಹೇಳೋದಾದರೆ, ಈ ಆಚಾರ ಅನ್ನುವಂಥದ್ದು ಅಂತಂದರೆ ಆಚರಿಸುವಂಥದ್ದು. ನಾವು ನಿತ್ಯ ಬದುಕಿನಲ್ಲಿ ನಮ್ಮ ಹಿರಿಯರಿಂದ ಬಂದಂತಹ ಜ್ಞಾನವನ್ನು, ಆ ಒಂದು ನಾಲೆಜನ್ನು ನಮ್ಮ ನಿತ್ಯದ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅದನ್ನು ಆಚರಿಸುವುದಕ್ಕೆ ಆಚಾರ ಅಂತ ಕರೀತಾರೆ. ಇನ್ನು ವಿಚಾರ ಅಂತಂದರೆ ಹೇಳಿದೆ, ಜ್ಞಾನ. ವಿಚಾರ ಅಂತಂದರೆ ಜ್ಞಾನ. ಆ ಹಿರಿಯರಿಂದ ಬಂದಂಥ ಜ್ಞಾನವನ್ನು, ಆ ವಿಚಾರವನ್ನು ನಾವು ಅಳವಡಿಕೆ ಮಾಡ್ಕೊಳ್ತೇವಲ್ಲ, ಅದಕ್ಕೆ ಆಚಾರ ವಿಚಾರ ಅಂತ ಕರೀತಾರೆ. ಓಕೆ, ಇಂದಿನ ಯುವ ಪೀಳಿಗೆ ಅದರಿಂದ ದೂರ ಆಗ್ತಾ ಇದೆ. ಆಚಾರ ವಿಚಾರಗಳ ಕುರಿತಾಗಿ, ಸಂಪ್ರದಾಯಗಳ ಕುರಿತಾಗಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಇವತ್ತಿನ ಒಂದು ನಾವು ಸಮಾಜದ ಸ್ಥಿತಿಯನ್ನು ನೋಡಿದಾಗ ತುಂಬ ನಮ್ಮ ಆಚರಣೆಗಳು, ನಮ್ಮ ಹಿರಿಯರ ವಿಚಾರಗಳು ತುಂಬ ಇವತ್ತಿನ ಪೀಳಿಗೆಯಲ್ಲಿ, ಇವತ್ತಿನ ಒಂದು ಜನಾಂಗದಲ್ಲಿ ಕಡಿಮೆ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕಂತಂತಂದರೆ ಇವತ್ತಿನ ಜನಾಂಗ ತುಂಬ ಒತ್ತಡದ ಬದುಕನ್ನು ಕಳೀತಾ ಇದ್ದಾರೆ, ತುಂಬ ಒತ್ತಡದಲ್ಲಿ ಜೀವನವನ್ನು ಕಳೀತಾ ಇದ್ದಾರೆ. ಯಾರ ಹೃದಯದಲ್ಲೂ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಕರುಣೆ ಇಲ್ಲ, ಅವರ ಜೀವನದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಓಡ್ತಾ ಇದ್ದಾರೆ ಒಂದು ಥರ. ಈ ಯಾವುದರಿಂದ ಓಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಓಡಾಟ, ಸುಮ್ಮನೆ ಸುತ್ತಾ ಇದ್ದಾರೆ ಅವರು ಜೀವನದಲ್ಲಿ. ಯಾರನ್ನಾರು ನೀವು ಶಾಂತವಾಗಿ ಮಾತಾಡಿಸಿ ನೋಡಿ, ಸೊ ಅವ್ರ ಹೃದಯದಲ್ಲಿ ಶಾಂತಿನೇ ಇಲ್ಲ, ಅವ್ರ ಬದುಕಿನಲ್ಲಿ ಶಾಂತಿನೇ ಇಲ್ಲ. ಹೀಗಾಗಿ ಇವತ್ತಿನ ಜನರಲ್ಲಿ ಅವ್ರ ಲೈಫ್ ಸ್ಟೈಲನ್ನು ನೋಡಿದರೆ ಗೊತ್ತಾಗುತ್ತೆ, ಇವರು ನಮ್ಮ ಆಚಾರ ವಿಚಾರದಿಂದ ತುಂಬ ದೂರ ಇದ್ದಾರೆ ಅಂತ. ಇವತ್ತಿನ ಜನಾಂಗದಲ್ಲಿ ಖಂಡಿತವಾಗಿ ಮತ್ತು 100% ಅಲ್ಲ, ಕೆಲವು ಜನಾಂಗದವರು ಅದನ್ನು ತುಂಬ ಅಳವಡಿಸ್ಕೊಂಡು ನೆಮ್ಮದಿಯ ಜೀವನವನ್ನು ಕಳೀತಾ ಇದ್ದಾರೆ. ಆದರೆ ಯಾರು ಈ ಆಚಾರ ವಿಚಾರಗಳು, ಮೂಢನಂಬಿಕೆ, ಇದೆಲ್ಲ ಡಂಬಾಚಾರ, ಇದರಲ್ಲೇನು ಅರ್ಥ ಇಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ, ಅವರು ಮೇಡಮ್ ತುಂಬ ದುಃಖದಲ್ಲಿ ತಮ್ಮ ಜೀವನನ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ಉದಾಹರಣೆ ಸಾಕಷ್ಟು ನಮ್ಮ ಸುತ್ತಮುತ್ತನೇ ಇದೆ. ನಾವು ನೋಡಿದಾಗ ಒಬ್ಬ ಮನುಷ್ಯ ಯಾವಾಗ ನಮ್ಮ ಹಿರಿಯರಿಂದ ಬಂದಂಥ ಈ ಆಚರಣೆಗಳನ್ನು, ಈ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನಲ್ಲ, ಅವನ ಜೀವನದ ಶೈಲಿನೇ ಬೇರೆ ಇರುತ್ತೆ ಮೇಡಮ್. ಅವನ ಜೀವನವೇ ಬೇರೆ ಇರುತ್ತೆ, ಜೀವನ ಕ್ರಮವೇ ಬೇರೆ ಇರುತ್ತೆ. ತುಂಬ ಶಾಂತ ರೀತಿಯಿಂದ ಮತ್ತು ಅವನು ತುಂಬ ಅಭಿವೃದ್ಧಿಯ ಪಥದಲ್ಲಿ ಬದುಕ್ತಾ ಇರ್ತಾನೆ. ಅಷ್ಟೊಂದು ವೈಜ್ಞಾನಿಕವಾಗಿ ನಮ್ಮ ಹಿರಿಯರ ಆಚಾರ ಮತ್ತು ವಿಚಾರಗಳು ಅದು ಅರ್ಥಗರ್ಭಿತವಾಗಿದೆ ನನ್ನ ಪ್ರಕಾರ. ಓಕೆ, ಗುರುಗಳೇ, ನೀವು ಹೇಳಿದ ಮಾತು ನಿಜ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಓಡ್ತಾ ಇದ್ದೀವಿ, ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಯಾರಿಗೂ ಸ್ಪಷ್ಟತೆ ಇಲ್ಲ. ಆದರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ತಾಳ್ಮೆ ಅನ್ನೋದು ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಅಂತ ನೀವು ಹೇಳ್ತೀರಾ? ತಾಳ್ಮೆ ಮನುಷ್ಯನ ಒಂದು ಅಸ್ತ್ರ. ಇದು ನಾವು ಜೀವನದಲ್ಲಿ ಏನಾದರೂ ಗೆಲ್ಲಬೇಕು ಅಂದರೆ, ಏನಾದರೂ ನಾವು ಸಾಧನೆ ಮಾಡಬೇಕು ಅಂತಂದರೆ, ಅದಕ್ಕೆ ನಮ್ಮ ಹತ್ರ ಇರಬೇಕಾಗಿರುವಂತಹ ಒಂದು 3 ಅಸ್ತ್ರಗಳಲ್ಲಿ ಇದು ಒಂದು ಅಸ್ತ್ರ, ತಾಳ್ಮೆ ಅನ್ನುವಂಥದ್ದು. ಹಾಗಾದರೆ ಈ ತಾಳ್ಮೆ ಮನುಷ್ಯನಿಗೆ ಹೇಗೆ ಬರ್ತದೆ? ತಾಳ್ಮೆಯಿಂದ ಮನುಷ್ಯ ಹೇಗೆ ವರ್ತಿಸಬೇಕು
ಅನ್ನೋದನ್ನು ನಮ್ಮ ಆಚಾರಗಳಿಂದ ನಾವು ಕಲ್ಕೋಬೇಕಾಗುತ್ತೆ. ಹಿಂದೆ ನಮ್ಮ ಹಿರಿಯರನ್ನು ನೋಡಿದಾಗ ಹಿರಿಯರು ತಮ್ಮ ಒಂದು ಬದುಕಿನಲ್ಲಿ ತುಂಬ ಆನಂದವಾಗಿ ಬದುಕ್ತಾ ಇದ್ದರು. ಯಾವುದು ಗೊಂದಲ ಇಲ್ದೇ, ಯಾವುದು ಅವ್ರಿಗೆ ಒಂದು ಒತ್ತಡದ ಜೀವನ ಇಲ್ದೇ ಚೆನ್ನಾಗಿ ಬದುಕ್ತಾ ಇದ್ದರು ನಮ್ಮ ಹಿರಿಯರು. ಆದರೆ ಇವತ್ತಿನ ಜನರಲ್ಲಿ ನಾವು ನೋಡಿದಾಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನನ್ನ SSLC ರಿಸಲ್ಟ್ ಫೇಲ್ ಆಯಿತು, ನನ್ನ PUC ರಿಸಲ್ಟ್ ಫೇಲ್ ಆಯಿತು, ಇನ್ನೂ ಬೇರೆ ಬೇರೆ ಕಾರಣ ಆ ಒಂದು ಯೌವನ ಅವಸ್ಥೆಯಲ್ಲಿ. ಅದನ್ನೆಲ್ಲ ನಾವು ನೋಡಿದಾಗ ಈ ಜನರಲ್ಲಿ ತಾಳ್ಮೆನೇ ಇಲ್ಲ. ಮತ್ತು ಚಿಕ್ಕ ಚಿಕ್ಕ ವಿಷಯಗಳಿಗೆ ಹೊಡೆದಾಟ, ಗುದ್ದಾಟ. ಉದಾಹರಣೆಗೆ ನಾವು ಬಸ್ಸಲ್ಲಿ ಹೋಗುವಾಗ ನೋಡ್ಬೋದು, ಟ್ರೈನಲ್ಲಿ ಹೋಗುವಾಗ ನೋಡ್ಬೋದು, ಕೆಲವೊಂದು ಚಿಕ್ಕ ಸೀಟಿಗೆ ಎಷ್ಟೊಂದು ಹೊಡೆದಾಡ್ತಾರೆ ಇವತ್ತು ಜನರು. ಮತ್ತು ಒಂದು ಸ್ವಲ್ಪ ಏನಾದ್ರು ಬೇರೆಯವ್ರ ಕಡೆಯಿಂದ ತನಗೇನೋ ಇದು ಆಗಬಾರ್ದು, ಅಲ್ಲಿ ಜಗಳ ಆರಂಭನೇ. ಅಂದರೆ ಇದೆಲ್ಲ ಏನು ತೋರಿಸುತ್ತೆ? ಇದೆಲ್ಲ ನಮ್ಮ ಸುತ್ತ ನಡೀತಾ ಇರುವಂಥದ್ದು, ನಾನು ಹೇಳುವಂಥದ್ದಲ್ಲ. ಇದೆಲ್ಲ ನಿತ್ಯ ನಮ್ಮ ಸುತ್ತ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಮನೆ ಅಕ್ಕಪಕ್ಕದವ್ರ ಜೊತೆಗಾಗಲಿ. ಇದು ಯಾಕೆ ನಡೀತಾ ಇದೆ ಅಂತಂದರೆ ಮನುಷ್ಯನಲ್ಲಿ ಮುಖ್ಯವಾಗಿ ತಾಳ್ಮೆ ಇಲ್ಲ ಇವತ್ತು. ಈ ತಾಳ್ಮೆ ಅನ್ನುವಂಥ ಅಸ್ತ್ರವನ್ನು ನಾವೇನಾದ್ರು ಹೊಂದಿದ್ವಿ ಅಂತಂತಂದರೆ ಖಂಡಿತವಾಗಿ ಈ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆ ನಮ್ಮ ಹತ್ರ ಬರೋದೇ ಇಲ್ಲ. ಆ ತಾಳ್ಮೆಯನ್ನು ನಾವು ಮೊದಲು ಅಳವಡಿಸ್ಕೊಳ್ಬೇಕಾಗಿದೆ ಮೇಡಮ್. ಇವತ್ತಿನ ಜನರಲ್ಲಿ ಆ ತಾಳ್ಮೆಯೇ ಇಲ್ಲ. ಹಾಗಾದರೆ ಆ ತಾಳ್ಮೆನ ಹೇಗೆ ನೀವು ಅಳವಡಿಸ್ಕೊಳ್ಳೋದು ಅಂತ ಕೇಳಿದ್ರಿ. ಹಾಗಾದರೆ ತಾಳ್ಮೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಇದು ಎಲ್ಲೋ ಒಂದು ಶಾಪಲ್ಲಿ, ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅಲ್ಲ. ಇದು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ, ಅಥವಾ ಎಲ್ಲೋ ಮಾಲಲ್ಲಿ ಸಿಗೋದಿಲ್ಲ. ಇದು ವಸ್ತು ಅಲ್ಲ, ಇದು ತಾಳ್ಮೆ ಅನ್ನುವಂಥದ್ದು ಒಂದು ಆಚರಣೆ. ಇದು ಆಗಲೇ ಹೇಳಿದರೆ ಆಚಾರ ವಿಚಾರ ಹಿರಿಯರಿಂದ ಬಂದಂಥದ್ದು ಇದು ತಾಳ್ಮೆ. ಹಾಗಾದರೆ ನಮ್ಮ ಹಿರಿಯರ ಜೀವನ ಕ್ರಮ ಹೇಗಿತ್ತು? ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾ ಇದ್ರು, ಕಾಯಕ ಮಾಡ್ತಾಯಿದ್ರು, ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು, ಮನೆ ಊಟವನ್ನು, ರಾತ್ರಿ ಸುಖವಾದ ನಿದ್ರೆಯನ್ನು ಮಾಡ್ತಾಯಿದ್ರು. ಈ ಜೀವನ ಕ್ರಮ ಇವತ್ತಿನ ಜನರಲ್ಲಿ ಎಲ್ಲಿದೆ? ಇವತ್ತಿನ ಜನರ ಜೀವನ ಕ್ರಮವೇ ಬೇರೆ ಆಗಿದೆ. ಹೀಗಾಗಿ ಈ ಜೀವನ ಕ್ರಮ ತಪ್ಪಿದ್ದರಿಂದ ಇವತ್ತಿನ ಜನರಲ್ಲಿ ತಾಳ್ಮೆ ಅನ್ನೋದು ಹೋಗಿಬಿಟ್ಟಿದೆ. ಈ ತಾಳ್ಮೆಯನ್ನು ಅಳವಡಿಸ್ಕೊಳ್ಳೋಕ್ಕೆ ಮತ್ತು ಬೇರೆ ದಾರಿ ಇದೆ ಮೇಡಮ್, ಅಳವಡಿಸ್ಕೊಳ್ಬೋದು ಜನ ಅದನ್ನು. ವೀಕ್ಷಕರೇ, ಅಶ್ವವಾಣಿ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಕುರಿತಾಗಿ, ಅಂದರೆ ಭಾರತೀಯ ಸಂಪ್ರದಾಯದ ಕುರಿತಾಗಿ, ಆಚಾರ ವಿಚಾರಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಜೀವನದಲ್ಲಿ ತಾಳ್ಮೆ ಅಥವಾ ಸಮಾಧಾನ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದನ್ನು ಹೇಗೆ ಸಿದ್ಧಿಸ್ಕೊಳ್ಳೋದು ಅನ್ನೋದ್ರ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗುರುಜಿ, ಆಧ್ಯಾತ್ಮಿಕತೆಗೆ ಹೋದರೆ ಸಮಾಧಾನ ಸಿಗುತ್ತಾ ಅಥವಾ ತಾಳ್ಮೆ ಅನ್ನೋದು ಬರುತ್ತಾ? ಈ ತಾಳ್ಮೆ ಅಥವಾ ಸಮಾಧಾನವನ್ನು ನಾನು ಆಗಲೇ ಹೇಳಿದೆ, ಎಲ್ಲಿ ಸಿಗುವಂಥ ವಸ್ತು ಅಲ್ಲ. ಇದು ಕಣ್ಣಿಗೆ ಕಾಣೋದಂಥದ್ದಲ್ಲ, ನಮ್ಮಲ್ಲಿರುವಂಥದ್ದು. ನಾವು ಕಂಡುಕೊಳ್ಬೇಕು ಅದನ್ನು ಅಷ್ಟೇ. ಆದರೆ ಈ ತಾಳ್ಮೆಯನ್ನು ಕಂಡುಕೊಳ್ಳಿಕ್ಕೇ ಆಧ್ಯಾತ್ಮಕ್ಕೇ ಹೋಗಬೇಕು ಅಂತಂದೇನೂ ಇಲ್ಲ ಎಲ್ಲಿ. ಆಧ್ಯಾತ್ಮ ಅನ್ನುವಂಥದ್ದು ಮತ್ತು ಅದೊಂದು ಬೇರೆ ವಿಷಯ ಆಗುತ್ತೆ. ನಾನು ತಾಳ್ಮೆ ಬಗ್ಗೆ ಮಾತಾಡ್ತೇನೆ ಈಗ. ಆಧ್ಯಾತ್ಮ ಅಂತಂತಂದರೆ ಇದು ಅಲ್ಲ, ಇದು ಒಂದು ಪ್ರೊಫೆಷನ್ ಅಲ್ಲ, ಇದೊಂದು ಜಾಬ್ ಅಲ್ಲ, ಅದರೊಳಗೆ ಹೋದ್ರೆ ಇದು ಸಿಗುತ್ತೆ ಅಂತಂದಲ್ಲ. ತಾಳ್ಮೆ ಸಿಗಬೇಕಂದ್ರೆ ಮೇಡಮ್ ಒಂದು ಜೀವನ ಕ್ರಮ. ನಮ್ಮ ಜೀವನ ಕ್ರಮವನ್ನು ನಾವು ಸರಿಯಾಗಿ ಇಟ್ಕೊಂಡು ಬಿಟ್ರೆ, ಜೀವನ ಕ್ರಮ ಹೇಗೆ? ಈ ನೇಚರ್ ಜೊತೆಗೆ ನಾವಿರುವಂಥದ್ದು ಇದ್ದೇವೆ. ನೇಚರ್ ಜೊತೆಗೆ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ, ನಿಸರ್ಗದ ಜೊತೆಗೆ. ಆ ನಿಸರ್ಗದ ಜೊತೆಗೆ ನಾವು ಬದುಕಿ ಬಿಟ್ಟಿದ್ರೆ ಸಾಕು, ಆ ತಾಳ್ಮೆ ಆಟೋಮೆಟಿಕ್ಕಾಗಿ ನಮಗೆ ತಾನೇ ಬರ್ತದೆ. ಹಾಗಾದರೆ ಆ ಜೀವನ ಕ್ರಮ ಯಾವುದು ಅಂತ ನೀವು ಕೇಳ್ತೀರಾ? ಹಾಗಾದರೆ ಆ ಜೀವನ ಕ್ರಮ ಯಾವುದಪ್ಪ ಅಂದರೆ, ನಮ್ಮ ಹಿರಿಯರನ್ನು ನಾವು ನೋಡಿದಾಗ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ. ಬೆಳಗಿನ ಜಾವ 6 ಗಂಟೆ ಒಳಗಡೆ ಅವಧಿಯನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಆ ಸಮಯದಲ್ಲಿ ಮನುಷ್ಯ ಎದ್ದೇಳಬೇಕು ಅಂತ ನೇಚರಲ್ಲಿ ಇರುವಂಥದ್ದು, ನೇಚರ್ ರೂಲ್ಸ್ ಅದು ಆ್ಯಕ್ಚುಲಿ. ಸೊ ಇಲ್ಲಿ 3 ನಿಯಮ ಇದೆ, 3 ರೂಲ್ಸ್ ಇದೆ ನಮ್ಮ ಅಧ್ಯಾತ್ಮದಲ್ಲಿ. ಒಂದು ದೈವ ನಿಯಮ, 2ನೇದು ನಿಸರ್ಗ ನಿಯಮ, 3ನೇದು ಮಾನವ ನಿಯಮ ಅಂತ. ನಾವು ಈ 3ನೇದ್ರಲ್ಲಿ ಬದುಕ್ತಾ ಇದ್ದೇವೆ, ಮಾನವ ನಿಯಮದಲ್ಲಿ, ಈ ಸೊಸೈಟಿಯಲ್ಲಿರುವಂಥ ನಾವೆಲ್ಲರೂ. ಅದಕ್ಕೆ ಅಲ್ಲಿ ಆ ಮಾನವ ನಿಯಮದಲ್ಲಿ ನಾವು ನಿಯಮಗಳನ್ನ ಮಾಡ್ಕೊಂಡಿದ್ದೇವೆ. ಯಾವಾಗ ಹೇಳೋದು, ಯಾವಾಗ ಮಲ್ಕೋದು, ಯಾವಾಗ ಊಟ ಮಾಡೋದು, ಟ್ರಾಫಿಕ್ ರೂಲ್ಸು, ಕಾರು, ಇದೆಲ್ಲ ಒಂದು ಸಿಸ್ಟಮ್, ಇದೆಲ್ಲ ಮೊಬೈಲ್, ಇದೆಲ್ಲ ಮಾನವ ಮಾಡ್ಕೊಂಡ ನಿಯಮ. ಈ ಮಾನವ ನಿಯಮದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂದರೆ ಇಲ್ಲಿ ದುಃಖ ಸಹಜ ನಿಮಗೆ, ಯಾಕಂದ್ರೆ ನಾವು ಮಾಡ್ಕೊಂಡು ನಿಯಮ ಅದು. ಇನ್ನು 2ನೇದ್ದು ಇದೆಯಲ್ಲ, ಸೊ ಇಲ್ಲಿ ನಾವು ಬಂದರೆ ನಿಸರ್ಗ ನಿಯಮ. ಈ ನಿಸರ್ಗ ನಿಯಮದಲ್ಲಿ ನಾವು ಬದುಕಿದ್ರೆ ಮೇಡಮ್ ಖಂಡಿತವಾಗಿ ತಾಳ್ಮೆಯನ್ನು ನಾವು ಗಳಿಸ್ಕೋಬೋದು, ಅದನ್ನು ಆಚರಿಸ್ಕೋಬೋದು ತಾಳ್ಮೆಯನ್ನು. ಹಾಗಾದರೆ ಆ ನಿಸರ್ಗ ನಿಯಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಇದೆ. ಮನುಷ್ಯ ಅನ್ನೋಂಥದ್ದು ಒಬ್ಬ ಜೀವಿ, ಮನುಷ್ಯ.
ಈ ಮನುಷ್ಯನು ಜೀವಿನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ನಾವು ನಿಸರ್ಗದಲ್ಲಿ ನೋಡ್ತೇವೆ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಕೂಡ 6 ಗಂಟೆ ಒಳಗಾಗಿ ಎದ್ದೇಳ್ತವೆ. ಹೋಗಿ ಚೆಕ್ ಮಾಡಿ ನೋಡಿ ನೀವು ನಿಸರ್ಗದಲ್ಲಿ 8 ಗಂಟೆವರೆಗೆ ಯಾವ ಪ್ರಾಣಿ ಅಲ್ಲಿ ಪಕ್ಷಿ ಅಲ್ಲಿ ಮಲಗೋದಿಲ್ಲ. ಕಾಯಿಗೆ ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳುತ್ತೆ. ನವಿಲು ಬೆಳಗಿನ ಜಾವ 4 ಗಂಟೆಗೆ ಅದು ಎದ್ದೇಳುತ್ತೆ, ಕೂಗುತ್ತೆ. ನೀವು ಹೋಗಿ ಹೊರಗಡೆ ನೋಡಿದ್ರೆ ಕೂಗುತ್ತೆ ಅದು ಸೌಂಡ್. ಮನುಷ್ಯ 3 ಗಂಟೆಗೆ ನಿದ್ದೆ ಮಾಡ್ತಾ ಇರ್ತಾನೆ. ಸೊ ಅವ್ನು 3 ಗಂಟೆಗೆ ಹೇಳೋದು ಬೇಡ, ಕನಿಷ್ಠ 5 ಗಂಟೆಗೆ ಎದ್ದೇಳ್ರೆ ಸಾಕು. ಪ್ರಾಣಿ ಪಕ್ಷಿ ಎದ್ದ ಮೇಲೆ ಅವನು ಎದ್ರೆ ಸಾಕು. 5 ಗಂಟೆಗೆ ಎದ್ರೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ. ಆ 5 ರಿಂದ 6 ಗಂಟೆಯ ಅವಧಿಯಲ್ಲಿ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಆ ಸಮಯದಲ್ಲಿ ಮನುಷ್ಯ ಮೊದಲು ಎದ್ದೇಳಬೇಕು, ತನ್ನ ಒಂದು ಜೀವನ ಕ್ರಮವನ್ನು ಆರಂಭ ಮಾಡಬೇಕು, ತನ್ನ ಜೀವನವನ್ನು, ಒಂದಿನ ಜೀವನವನ್ನು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಮಾಡಿದಂತಹ ಜೀವನ ಅವನಿಗೆ ಮುಂದೆ ತುಂಬ ಸಾಕಷ್ಟು ತಾಳ್ಮೆನ ತಂದು ಕೊಡ್ತದೆ. ಕೇವಲ ಎದ್ದೇಳೋದ್ರಿಂದ ಅವನ ಜೀವನ ಬದಲಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಒಂದು ಗಾದೆ ಮಾತಿದೆ, ನಮ್ಮ ಒಂದು ಜೀವನ ನಾವು ಹೇಳೋದ್ರಿಂದ ಅದು ನಿರ್ಮಾಣ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಮನುಷ್ಯ ಎದ್ದೇಳಬೇಕು ಮನುಷ್ಯ. ಆದರೆ ಇವತ್ತಿನ ಕಾಲದಲ್ಲಿ ಹಾಗಾಗ್ತಾ ಇಲ್ವೇ? ಸೊ ನೈಟ್ ಡ್ಯೂಟಿ ಅಂತೆ, ಆ ಶಿಫ್ಟ್ ಅಂತೆ, ಈ ಶಿಫ್ಟ್ ಅಂತೆ, ಬೆಳಗಿನ ಜಾವ 8 ಗಂಟೆಗೆ ಎದ್ದೇಳೋದು, 9 ಗಂಟೆಗೆ ಸ್ನಾನ ಮಾಡೋದು, 12 ಗಂಟೆಗೆ ಟಿಫನ್ ಮಾಡೋದು. ಸೊ ಈ ಕ್ರಮ ತಪ್ಪಿದೆಯಲ್ವಾ? ಈ ಕ್ರಮ ತಪ್ಪಿದ್ದಕ್ಕೇ ಮನುಷ್ಯನಲ್ಲಿ ಮುಖ್ಯವಾಗಿ ತಾಳ್ಮೆ ಇಲ್ಲ. ಹಾಗಾದ್ರೆ ಈ ತಾಳ್ಮೆನ ಅಳವಡಿಸ್ಕೊಳ್ಳೋಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಸೊ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಸ್ನಾನ ಅದು ತುಂಬ ರಿಸಲ್ಟ್ ಕೊಡುವಂಥದ್ದು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ನಮ್ಮ ಹಿರಿಯರು ಎಲ್ಲರೂ 6 ಗಂಟೆ ಒಳಗಂದ್ರೆ ಸ್ನಾನ ಮಾಡ್ತಾಯಿದ್ರು ಹಿಂದೆ. ನಾನೇ ಚಿಕ್ಕವರಿದ್ದಾಗ ನೋಡಿದ್ದೇನೆ ನಮ್ಮ ಮನೆಯಲ್ಲೆಲ್ಲ. ಸೊ ಹೀಗಾಗಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಸ್ನಾನನೂ ಕೂಡ ಸಾಕಷ್ಟು ನಮಗೆ ಶಕ್ತಿಯನ್ನು ತಂದು ಕೊಡ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಸ್ನಾನ ಅಂದರೆ ಏನೋ ಸುಮ್ಮನೆ ನೀರು ಹಾಕೊಳ್ಳೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಆ ಸ್ನಾನವನ್ನು ಯಾವ ಸಮಯಕ್ಕೆ ಮಾಡಿದರೆ ಅದರಿಂದ ನಮಗೆ ಉಪಯೋಗ, ಅದು ಕೂಡ ಆ ಸ್ನಾನದಿಂದ ನಾವು ಒಂದು ಶಕ್ತಿಯನ್ನು ಗಳಿಸ್ತೇವೆ. ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ. ಆನಂತರ ಧ್ಯಾನ, ಸ್ವಲ್ಪ ಜಪ, ಸೊ ಯೋಗ, ಕೆಲವು ದೇಹಕ್ಕೆ ಎಕ್ಸಸೈಸ್, ಆಸನಗಳು, ಉಸಿರಾಟಕ್ಕೆ ಪ್ರಾಣಾಯಾಮ, ಈ ಥರ ಕೆಲವು ಆಚರಣೆಗಳನ್ನು ಮನುಷ್ಯ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅನಂತರ ಅವನ ಆಹಾರ ಪದ್ಧತಿ ಸಾತ್ವಿಕವಾಗಿರಬೇಕಾಗತ್ತೆ. ಇವತ್ತಿನ ಆಹಾರ ಪದ್ಧತಿ ಸಾತ್ವಿಕವಾದಂಥ ಆಹಾರ ಪದ್ಧತಿ ಇಲ್ಲವೇ ಇಲ್ಲ. ಕೇವಲ ನಾಲಿಗೆ ರುಚಿಗೋಸ್ಕರ ನಾವು ಮಸಾಲೆ ಪದಾರ್ಥಗಳನ್ನು, ಹೆಚ್ಚಿನ ಮಸಾಲೆ ಪದಾರ್ಥಗಳನ್ನು, ಸೊ ಕೆಲವು ಹೊರಗಡೆ ತಿಂಡಿ ಊಟವನ್ನು ಹೆಚ್ಚಾಗಿ ನಾವು ಬಳಸ್ತಾ ಇದ್ದೇವೆ ಮನುಷ್ಯ. ನಮ್ಮ ಆಹಾರವೂ ಕೂಡ ನಮ್ಮ ದೇಹದ ಮೇಲೆ, ನಮ್ಮ ವಿಚಾರದ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ನಾವು ಬಳಸುವಂಥ ಆಹಾರನೂ ಶುದ್ಧವಾಗಿಲ್ಲ ಮೇಡಮ್. ಇವತ್ತು ನಾವು ಬಳಸುವಂಥ ನೀರು ಕೂಡ ಶುದ್ಧವಾಗಿಲ್ಲ. ಇನ್ನು ನಮ್ಮ ಸುತ್ತಿರುವಂತಹ ಗಾಳಿಯೂ ಕೂಡ ಶುದ್ಧವಾಗಿಲ್ಲ. ಈ ಅಶುದ್ಧಗಳ ಮಧ್ಯದಲ್ಲಿ ಬದುಕ್ತಾ ಇರುವಂಥ ಮನುಷ್ಯ ಹೇಗೆ ಶುದ್ಧ ಆಗಲಿಕ್ಕೆ ಸಾಧ್ಯ ಹೇಳಿ? ಮನುಷ್ಯನ ವಿಚಾರಗಳು ಹೇಗೆ ಶುದ್ಧ ಆಗಲಿಕ್ಕೆ ಸಾಧ್ಯ ಹೇಳಿ? ಹಿಂದಿನ ನಾವು ಸಮಯದಲ್ಲಿ ನೋಡಿದಾಗ ನಮ್ಮ ಸುತ್ತ ಬೆಳಗ್ಗೆ ಕಣ್ಣರಿದ್ರೆ ಗಿಡ ಮರ ಕಾಣ್ತಾ ಇತ್ತು. ಇವತ್ತು ಗಿಡ ಮರ ಎಲ್ಲಿದೆ? ಆ ಪ್ರಾಣಿ ಪಕ್ಷಿಗಳ ಕೂಗು ಎಲ್ಲಿದೆ? ಹೀಗಾಗಿ ಮನುಷ್ಯ ಇವತ್ತು ಬಹುಶಃ ನನ್ನ ಪ್ರಕಾರ ವಿನಾಶದ ಕಡೆಗೆ ಹೋಗ್ತಾ ಇದ್ದಾನೆ. ಇದು ಅಭಿವೃದ್ಧಿ ಅಲ್ಲ ನನ್ನ ಪ್ರಕಾರ. ಅಭಿವೃದ್ಧಿ ಅಂತಂದರೆ ಮನುಷ್ಯ ತೃಪ್ತಿಯಿಂದ ಬದುಕುವಂಥದ್ದಕ್ಕೆ ಅಭಿವೃದ್ಧಿ ಅಂತ ಕರಿತೀವಿ ನಾವು. ಸೊ ನಾವು ಬಿಲ್ಡಿಂಗನ್ನು ಕಟ್ಟುವಂಥದ್ದು, ಈ ಟೆಕ್ನಾಲಜಿಯನ್ನು ನಾವು ಏನು ಒಂದು ವಿಸ್ತಾರ ಮಾಡ್ತಿರುವಂಥದ್ದಾಗಲಿ, ಇದೆಲ್ಲವೂ ಕೂಡ ಒಂದು ರಾಷ್ಟ್ರದ ಅಭಿವೃದ್ಧಿ ಅಂತ ನಾವು ಕರಿತಾ ಇದ್ದೇವೆ. ಕೇವಲ ಮನುಷ್ಯನ ಅಭಿವೃದ್ಧಿ ಅಲ್ಲ, ಇದು ರಾಷ್ಟ್ರದ ಅಭಿವೃದ್ಧಿ. ಬಾಹ್ಯವಾಗಿ ಕಾಣ್ತಾ ಇದೆ ಅಷ್ಟೇ ಇದು. ಆದರೆ ಮನುಷ್ಯ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಅವನು ತೃಪ್ತಿಯಿಂದ ತನ್ನ ಜೀವನವನ್ನು ಕಳಿಬೇಕಾಗಿದೆ. ಅವನು ತೃಪ್ತಿ ಬದುಕನ್ನು ಬದುಕಬೇಕು. ಅವನ ಬದುಕಿನಲ್ಲಿ ತಾಳ್ಮೆ, ಶಾಂತಿ ಇರಬೇಕಾಗುತ್ತೆ. ಹಾಗಾದರೆ ಆ ತಾಳ್ಮೆಯನ್ನು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಮಾತಾಡ್ತಾ ಇದ್ವಿ. ಸೊ ಅವನ ಜೀವನ ಕ್ರಮ ಬ್ರಾಹ್ಮಿ ಮುಹೂರ್ತದಿಂದ ಆರಂಭ ಆಗಬೇಕು. ನಂತರ ಅವನು ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನ ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಂತರ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು. ತಾನು ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ಹಣದಿಂದ ತನ್ನ ಒಂದು ಹೃದಯದಲ್ಲಿ ಯಾವತ್ತು ಅವನು ಪ್ರೀತಿಯ ಭಾವನೆಯನ್ನು ಹೊಂದಿರ್ತಾನೆ, ಯಾವತ್ತು ಅವನು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವಂತಹ ನಿರಹಂಕಾರ ಭಾವನೆ ಅಂತಾರೆ ಅದಕ್ಕೆ. ಆ ನಿರಹಂಕಾರ ಭಾವನೆಯನ್ನು ಹೊಂದಿರ್ತಾನೆ, ಆವಾಗ ಸರಳವಾಗಿ ತಾಳ್ಮೆ ತಾನೇ ಬರ್ತದೆ ನನ್ನ ಹತ್ರ. ಈ ಅಹಂಕಾರ ಅನ್ನುವಂಥದ್ದು ಮತ್ತು ಅದು ಬೇರೆ ಟಾಪಿಕ್ ಹೋಗುತ್ತೆ. ತುಂಬ ನಮ್ಮ ದೊಡ್ಡ ಶತ್ರು ಮೇಡಮ್ ಅದು. ಈ ಅಹಂಕಾರ ಬರೋದ್ರಿಂದನೇ ತಾಳ್ಮೆಯನ್ನು ಕಳ್ಕೊಳ್ತಾನೆ ಮನುಷ್ಯ. ಮೊದಲು ಈ ಅಹಂಕಾರವನ್ನು ಬಿಡಬೇಕು ನಾವು. ಅಹಂಕಾರವನ್ನು ಬಿಟ್ಟಾಗ ಖಂಡಿತನೂ ತಾಳ್ಮೆ ಸಿದ್ಧಿ ಆಗುತ್ತೆ. ಅಹಂಕಾರ ಇರೋದ್ರಿಂದ ತಾಳ್ಮೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಅಹಂಕಾರ
ವಿನಾಶದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅವನನ್ನು. ಆನಂತರ ಸಂಜೆ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಿತ್ಯ ಬದುಕಿಗೊಂದು ಕಾಯಕ. ಸೊ ನಾವು ಬದುಕನ್ನು ಸಾಗಿಸ್ಲಿಕ್ಕೆ ಒಂದು ಕಾಯಕವನ್ನು ಮಾಡಬೇಕು. ನಂತರ ಅದರಿಂದ ಬರುವಂತಹ ಆದಾಯನ ನಮ್ಮ ಜೀವನಕ್ಕೆ ನಾವು ಬಳಸ್ಕೊಳ್ಬೇಕು. ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಸಂಧ್ಯಾ ವಂದನೆ, ಆನಂತರ ಒಂದು ಸೂರ್ಯ ಮಂತ್ರ ಜಪ, ಅಶ್ವಿನಿ ದೇವತೆಗಳ ಒಂದು ಆರಾಧನೆ ಮಾಡಿಕೊಂಡು ಸೂರ್ಯಾಸ್ತ ಸಮಯದಲ್ಲೂ ಕೂಡ ಪ್ರಾಣಾಯಾಮನ ಮಾಡಿಕೊಂಡಾಗ ತುಂಬ ನಮ್ಮ ಒಂದು ವಿಚಾರಗಳು ಧನಾತ್ಮಕವಾಗಿ ಬದಲಾಗ್ತವೆ. ಸೊ ನಮ್ಮ ಬದುಕಿಗೆ ಏನು ಬೇಕು ಆ ಶಕ್ತಿನ ನಮಗೆ ಅದಕ್ಕೆ ತಂದು ಕೊಡುತ್ತೆ. ರಾತ್ರಿಯ ಸಮಯದಲ್ಲಿ ಇನ್ನು ಹೇಳಬೇಕಂತಂದರೆ ಇವತ್ತಿನ ಒಂದು ಮಾಧ್ಯಮಗಳಲ್ಲಿ ಕೂಡ ತುಂಬ ಒಂದು ಭಯಭೀತವಾದಂತಹ ವಿಚಾರಗಳನ್ನು ತುಂಬ ಪ್ರಸ್ತಾಪ ಮಾಡ್ತಾರೆ. ಅವು ಕೂಡ ಮನುಷ್ಯನ ಜೀವನಕ್ಕೆ ತುಂಬ ತೊಂದರೆಯನ್ನು ಮಾಡ್ತಾಯಿದೆ. ಸೊ ಅದಕ್ಕೆ ಅವನಿಗೆ ಅದು ಮಾಡಲಿ, ಆದರೆ ಆ ಮನುಷ್ಯನಿಗೆ ನನಗೆ ಏನು ಬೇಕು ಅಂತಹ ಕಾರ್ಯಕ್ರಮ ನೋಡಿದರೆ ಸಾಕು. ತನಗೆ ಒಂದು ಇಂಪನ್ನು ಕೊಡುವಂತಹ ಕಾರ್ಯಕ್ರಮನ ನೋಡಿ. ಸೊ ರಾತ್ರಿಯ ಸಮಯ ಊಟನೂ ಕೂಡ ಅವನು ಮಲಗೋದಕ್ಕಿಂತ ಮುಂಚೆ 2 ಗಂಟೆ ಮುಂಚಿತವಾಗಿ ಊಟ ಮಾಡಬೇಕಾಗತ್ತೆ. ಸೊ ರಾತ್ರಿ 9 ಗಂಟೆ ಅಂದರೆ ಮನುಷ್ಯ ಮಲಗಬೇಕು. 9 ಗಂಟೆಗೆ ಇವತ್ತಿನ ಸಮಯದಲ್ಲಿ ಯಾರು ಮಲಗ್ತಾ ಇದ್ದಾರೆ ಹೇಳಿ? ಸೊ ರಾತ್ರಿ 9 ಗಂಟೆಗೆ ಯಾರು ಮಲಗ್ತಾ ಇಲ್ಲ. 9 ಗಂಟೆಗೆ ಮಲಗಬೇಕಂದ್ರೆ ಅವ್ನು ಸಂಜೆ 7 ಗಂಟೆಗೆ ಊಟ ಮುಗಿದಿರಬೇಕು. ಹಾಗಾದ್ರೆ ಊಟ ಅವ್ನು ಮಾಡೋದೇ 11 ಗಂಟೆಗೆ, ಮಲಗೋದು 2 ಗಂಟೆಗೆ. ಸೊ ಈ ಥರ ಜೀವನ ಕ್ರಮ ತಪ್ಪಿಟ್ಟಿದೆ. ಈ ಒಂದು ನಿಸರ್ಗದ ನಿಯಮದಲ್ಲಿರುವಂತಹ ಈ ಒಂದು ಜೀವನ ಕ್ರಮವನ್ನು ಮನುಷ್ಯ ಅಳವಡಿಸ್ಕೊಂಡ್ರೆ ಮೇಡಮ್, ಖಂಡಿತವಾಗಿ ನೀವೇನು ತಾಳ್ಮೆನ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರಿ, ಈ ಒಂದು ಜೀವನ ಕ್ರಮದಿಂದ ತಾಳ್ಮೆ ತಾನೇ ಬರುತ್ತೆ. ಆಟೋಮೆಟಿಕ್ಕಾಗಿ ಅದು ತಾನೇ ಅಂತರ್ಗತ ಆಗುತ್ತೆ. ಹೀಗೆ ಆ ತಾಳ್ಮೆ ಅನ್ನೋ ಅಸ್ತ್ರವನ್ನು ನಾವು ಗಳಿಸ್ಕೊಂಡ್ರೆ ಜೀವನದಲ್ಲಿ ಸುಲಭವಾಗಿ ನಾವು ಗೆಲ್ಲಬಹುದು, ನಮ್ಮ ಗುರಿಯನ್ನು ಮುಟ್ಟಬಹುದು. ವೀಕ್ಷಕರೇ, ತಾಳ್ಮೆ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಆಚಾರ ವಿಚಾರಗಳು ಎಷ್ಟು ಮುಖ್ಯವಾಗುತ್ತೆ, ಸಂಪ್ರದಾಯಗಳು ಯಾಕೆ ಮಾಡಿದ್ದಾರೆ ಹಿರಿಯರು, ಹಾಗೆ ನಮ್ಮ ಆಹಾರ ಪದ್ಧತಿ ಮತ್ತು ವಿಹಾರ ಪದ್ಧತಿ ಕೂಡ ಅಷ್ಟೇ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಹಿರಿಯರು ಅದಕ್ಕೆ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ತಗೊಂಡ್ಬಂದಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಅದನ್ನು ಮರೆತು ನಮ್ಮದೇ ಆದಂಥ ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಗುರೂಜಿಯವರು ನಮಗೆ ಕೂಲಂಕುಷವಾಗಿ ತಿಳಿ ಹೇಳ್ತಿದ್ದಾರೆ. ಇನ್ನು ಕೃತಜ್ಞತಾ ಮನೋಭಾವನೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಗುರೂಜಿ. ಸೊ ಇದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಕೃತಜ್ಞತಾ ಮನೋಭಾವ ಅಂದರೆ ನಾವು ಇನ್ನೊಬ್ಬರಿಗೆ ನಮ್ಮ ಒಂದು ಅವಶ್ಯಕತೆಗಳನ್ನು ತೀರಿಸಿದಾಗ ಅಥವಾ ಒಬ್ಬ ಮನುಷ್ಯನಿಗೆ ಧನ್ಯತೆಯನ್ನು ಅರ್ಪಿಸುವಂತಹ ಒಂದು ಪ್ರೊಸೀಜರ್ ಅದು ಕೃತಜ್ಞತೆ ಅನ್ನುವಂಥ ಧನ್ಯತೆಯನ್ನು ಅರ್ಪಿಸೋದು. ನಮಗೆ ಈ ಜಗತ್ತು, ಈ ನಿಸರ್ಗ ಇಷ್ಟೆಲ್ಲ ಕೊಟ್ಟಿದೆ. ಏನೆಲ್ಲ ಕೊಟ್ಟಿದೆ ನಮಗೆ? ಬೆಳಕು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ನೀರು ಕೊಟ್ಟಿದೆ, ನಮಗೆ ಸುಂದರವಾದ ಬದುಕನ್ನು ಕೊಟ್ಟಿದೆ ಮುಖ್ಯವಾಗಿ. ಹಾಗಾದರೆ ನಾವು ಯಾವತ್ತಾರು ಒಂದು ದಿನನಾದರೂ ಆ ನಿಸರ್ಗಕ್ಕೆ, ಆ ಒಂದು ದೈವಕ್ಕೆ ನಾವು ಧನ್ಯತೆಯನ್ನು ಅರ್ಪಿಸಿಲ್ಲ, ಕೃತಜ್ಞತೆಯನ್ನು ಅರ್ಪಿಸಿಲ್ಲ. ಇನ್ನು ದೇವರನ್ನು ಮರೆತು ಬಿಟ್ಟಿದ್ದೇವೆ ನಾವು. ಸೊ ದೇವರೇ ಇಲ್ಲ ಅನ್ನುವಂಥ ಎಷ್ಟೋ ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ದೇವರ ಶಕ್ತಿನೇ ಇಲ್ಲ, ದೇವರೇ ಇಲ್ಲ ಅನ್ನುವಂಥವ್ರು. ಇನ್ನು ದೇವರಿಗೆ ನಾವು ಎಲ್ಲ ಕೊಟ್ಟಂಥ ದೇವರಿಗೆ ನಾವು ಧನ್ಯತೆಯನ್ನು ಹೇಳ್ತಾ ಇಲ್ಲ ಅಂದರೆ ಇನ್ನು ಮನುಷ್ಯರ ಮಧ್ಯದಲ್ಲಿ ಆ ಕೃತಜ್ಞತೆ ಭಾವ ಅನ್ನೋದು ಕಳೆದೋಗ್ಬಿಟ್ಟಿದೆ. ಹುಡುಕ್ಬೇಕಾಗಿದೆ ಇವತ್ತಿನ ಕಾಲದಲ್ಲಿ ಆ ಕೃತಜ್ಞತೆ ಭಾವವನ್ನು ನಾವು. ಈ ಕೃತಜ್ಞತೆ ಅನ್ನುವಂಥದ್ದು ಭಾವ, ಇದು ನಮ್ಮ ಭಾವ. ಈ ಭಾವವನ್ನು ನಾವು ಅಳವಡಿಸ್ಕೊಂಡ್ರೆ ಮೇಡಮ್ ಸಾಕು, ಮನುಷ್ಯ ತಾನು ನೆಮ್ಮದಿಯಾಗಿ ಜೀವನನ ಕಳಿಬೋದು. ಕೃತಜ್ಞತೆ ನಾವು ಕಾಮನ್ ಹೇಳ್ತೇವೆ, ಥ್ಯಾಂಕ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್. ಸೊ ಅದೇ ಕೃತಜ್ಞತೆ, ಮತ್ತೇನಿಲ್ಲ. ಸೊ ಅದನ್ನು ಹೃದಯದಿಂದ ಹೇಳಬೇಕಾಗಿದೆ ಇವತ್ತು, ತುಟಿಯಿಂದ ಅಲ್ಲ. ಇವತ್ತು ತುಟಿಯಿಂದ ನಡೀತಾ ಇದೆ ಥ್ಯಾಂಕ್ಸ್ ಅನ್ನುವಂಥ, ಅದು ಹೃದಯದಿಂದ, ಅಂತರಾಳದಿಂದ ಬರಬೇಕು ಮನುಷ್ಯನಿಗೆ. ಯಾಕಂದರೆ ಈ ಮನುಷ್ಯ ಅನ್ನುವಂಥದ್ದು ಕೇವಲ ದೇಹ ಅಲ್ಲ, ಇದು ಕೇವಲ ಒಂದು ಆರ್ಗನ್ಸ್ ಅಲ್ಲ, ಇದು ಒಂದು. ಸೊ ಇದು ಭಾವನೆಗಳನ್ನ ತುಂಬಿದಂತಹ ಒಂದು ಕಣಜ. ಭಾವನೆಗಳಿದೆ ಇಲ್ಲಿ, ಎಲ್ಲ ಮನುಷ್ಯನಿಗೂ ಭಾವನೆಗಳಿದೆ. ಆ ಭಾವನೆಗಳಲ್ಲಿ ಕೃತಜ್ಞತೆ ಅನ್ನುವಂಥದ್ದು ಕೂಡ ಒಂದು. ಈ ಕೃತಜ್ಞತೆ ಭಾವ ಮನುಷ್ಯನಿಗೆ ಮುಖ್ಯವಾಗಿ ಇರಲೇಬೇಕು ಮೇಡಮ್. ಯಾಕಂತಂದರೆ ನಮಗೆ ದಿನ ಬೆಳಗರಿದ್ರೆ ಸೂರ್ಯನನ್ನು ಕಾಣುತ್ತೆ. ಸೂರ್ಯನೇ ಒಂದಿನ ಬರಲಿಲ್ಲ ಅಂದರೆ ಜಗತ್ತು ಹೇಗೆ ನಡಲಿಕ್ಕೆ ಸಾಧ್ಯ? ಸೊ ಆ ದಿನ ಹುಡ್ತಾ ಇದ್ದಾನೆ, ಅವ್ನು ಮುಳುಗ್ತಾ ಇದ್ದಾನೆ ತನ್ನ ಕೆಲಸನೂ ಮಾಡಿಬಿಟ್ಟು. ಆದರೆ ಒಂದು ದಿನ ಅನ್ನೋದ್ರೂ ನಾವು ಆ ಸೂರ್ಯನಿಗೆ ಕೃತಜ್ಞತೆಯನ್ನು ಹೇಳಿಲ್ಲ. ಬೆಳಕನ್ನು ಕೊಟ್ಟಿದ್ದಾನೆ ಸೂರ್ಯ, ಈ ನಿಸರ್ಗ ನಮಗೆ ಗಾಳಿಯನ್ನು ಕೊಟ್ಟಿದೆ, ನೀರನ್ನು ಕೊಟ್ಟಿದೆ, ಇವನ್ನೆಲ್ಲವನ್ನು ಕೊಟ್ಟಿರುವ ಆ ದೇವರಿಗೆ ನಾವು ಒಂದು ಧನ್ಯತೆ ಭಾವನ ಅರ್ಪಿಸ್ತಾ ಇಲ್ಲ.
ಅದಕ್ಕೋಸ್ಕರ ಮನುಷ್ಯನಿಗೆ ಇವತ್ತು ಈ ಕೃತಜ್ಞತೆ ಭಾವ ಇಲ್ಲದಕ್ಕೆ ಜೀವನ ಒಂದು ಅವನು ಅಶಾಂತಿಯಿಂದ ಬದುಕ್ತಾ ಇದ್ದಾನೆ ಮನುಷ್ಯ. ಅಹಂಕಾರ, ಕೃತಜ್ಞತೆ ಬದಲಾಗಿ ಮನುಷ್ಯನಿಗೆ ತುಂಬ ಅಹಂಕಾರ, ಎಲ್ಲ ನಾನು, ನನ್ನಿಂದಲೇ ಎಲ್ಲ ಅನ್ನುವಂಥ ಅಹಂಕಾರ. ಈ ಅಹಂಕಾರ ಭಾವದಿಂದ ಮನುಷ್ಯನಿಗೆ ವಿನಾಶ. ನಾನು ಈಗಾಗಲೇ ಹೇಳಿದೆ, ಈ ಅಹಂಕಾರ ಅನ್ನುವಂಥದ್ದು ಮನುಷ್ಯನ ದೊಡ್ಡ ಶತ್ರು. ಇದು ಹೊರಗಿನ ಯಾರು ಶತ್ರು ಬೇಡ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ. ಈ ಮನುಷ್ಯನ ಒಳಗಡೆ ಈ ಅಹಂಕಾರ ಅನ್ನುವಂಥ ಒಂದು ಭಾವ ಇದ್ದರೆ ಸಾಕು, ಆ ಮನುಷ್ಯನಿಗೆ ಹೊರಗಿನ ಯಾವ ಶತ್ರುಗಳೇ ಬೇಡ. ಆ ಅಹಂಕಾರವೇ ಆ ಮನುಷ್ಯನನ್ನು ಹಾಳು ಮಾಡುತ್ತೆ. ಅವನ ದೊಡ್ಡ ಶತ್ರು ಅಹಂಕಾರ. ಹೀಗಾಗಿ ಆ ಕೃತಜ್ಞತೆಯ ಭಾವ ಮನುಷ್ಯನನ್ನು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಒಬ್ಬ ಮನುಷ್ಯನಲ್ಲಿರುವಂಥ ಒಂದು ಭಾವನೆ ಅದು ಕೃತಜ್ಞತೆ ಅನ್ನುವಂಥದ್ದು. ಒಂದು ಪ್ರಾಣಿಗೆ ನಾಯಿ ಅನ್ನುವಂಥ ಪ್ರಾಣಿಗೆ ಕೃತಜ್ಞತೆಗೆ ಅದು ಸಂಕೇತ ಅಂತ ಹೇಳ್ತಾರೆ. ಆ ಒಂದು ಪ್ರಾಣಿ ನಾಯಿಗೆ ನಾವೊಂದು ತುತ್ತು ಅನ್ನವನ್ನು ಹಾಕಿದರೆ, ರೊಟ್ಟಿಯನ್ನು ಹಾಕಿದರೆ ಅದು ಕೊನೆಯವರೆಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಅದು ನಮ್ಮ ಜೊತೆಗೆ ಇರುತ್ತೆ ಆ ನಾಯಿ. ಅಂದರೆ ಆ ಒಂದು ಪ್ರಾಣಿಗೆ ಸೆನ್ಸ್ ಇದೆ, ಗೊತ್ತಿದೆ, ನಾನು ಈ ಮನೆಯ ಅನ್ನವನ್ನು ತಿಂದಿದ್ದೆ, ಋಣವನ್ನು ತೀರಿಸಬೇಕು, ಇವರಿಗೆ ಕೃತಜ್ಞತರಾಗಿರಬೇಕು ಅನ್ನುವಂಥದ್ದು. ಆದರೆ ಮನುಷ್ಯ ಇವತ್ತು ತುಂಬ ದುರಾಲೋಚನೆ, ಸ್ವಾರ್ಥ, ಮೋಸ, ವಂಚನೆ ಇವು ಎಲ್ಲವಕ್ಕೆ ಒಳಗಾಗಿ ಈ ಕೃತಜ್ಞತೆಯ ಭಾವವನ್ನು ಮರೆತು ಬಿಟ್ಟಿದ್ದಾನೆ. ಈ ಕೃತಜ್ಞತೆಯ ಭಾವ ಇಲ್ಲದಕ್ಕೇ ಮನುಷ್ಯ ತಾನೂ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾನೆ, ಇತರರಿಗೂ ಕೂಡ ತೊಂದರೆಯನ್ನು ಕೊಡ್ತಾನೆ. ಸೊ ಅದಕ್ಕೋಸ್ಕರ ಈ ಕೃತಜ್ಞತೆಯ ಭಾವ ಮನುಷ್ಯನಿಗೆ ಇರಲೇಬೇಕು ಮೇಡಮ್. ಇನ್ನು ವೀಕ್ಷಕರೇ, ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ, ಅಂದರೆ ಕೃತಜ್ಞತೆ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಕೂಡ, ಪ್ರತಿ ಹೆಜ್ಜೆಗೂ ಕೂಡ ಕೃತಜ್ಞತಾ ಮನೋಭಾವನೆ ಇಟ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗಿಯೂ ಮುಂದೆ ಬರಬಹುದು. ಹಿರಿಯರು ಒಂದು ಸಂಪ್ರದಾಯವನ್ನು ಮಾಡಿದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಅದನ್ನು ಮೂಢನಂಬಿಕೆ ಅಂತ ಕರಿತೀವಿ. ಆ ಮೂಢನಂಬಿಕೆ ಅದನ್ನು ನಾವು ಯಾಕೆ ಮಾಡಬೇಕು, ಪ್ರತಿಯೊಂದಕ್ಕೂ ನಾವು ರೀಸನ್ ಕೇಳ್ತೀವಿ, ಇದನ್ನು ಯಾಕೆ ಮಾಡಬೇಕು, ಅದನ್ನು ಯಾಕೆ ಮಾಡಬೇಕು ಅನ್ನೋದನ್ನು. ಬೆಳಗ್ಗೆ ಎದ್ದಾಗಿನಿಂದ ಎಡಭಾಗಕ್ಕೆ ಎದ್ದೇಳಬೇಕು, ಎದ್ದ ತಕ್ಷಣ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಅಂಗೈಯನ್ನು ನೋಡಿ ಒಂದು ಮಂತ್ರವನ್ನು ಹೇಳಬೇಕು. ತದನಂತರ ಯಾರನ್ನ ನೋಡಬೇಕು, ಪಾಸಿಟಿವ್ ಆಗಿ ಇರಬೇಕು ನಿಮ್ಮ ದಿನನಿತ್ಯ, ಅಂದರೆ ದಿನ ಈ ಪಾಸಿಟಿವಿಟಿ ಇರಬೇಕು ಅನ್ನೋದಾದರೆ ಏನು ವಸ್ತುವನ್ನು ನೋಡಬೇಕು, ದೇವರನ್ನೇ ನೋಡಬೇಕು. ಯಾಕೆ ನೋಡಬೇಕು, ಪ್ರತಿಯೊಂದಕ್ಕೂ ಕೂಡ ಸಂಪ್ರದಾಯ ಅಂತ ಒಂದು ಹೆಸರಿಟ್ಟು ಹಿರಿಯರು ನಮಗೆ ಹೇಳ್ತಾ ಬರ್ತಾರೆ. ಆದರೆ ನಾವು ಅದನ್ನು ಅಲ್ಲಗಳಿತೀವಿ, ಅದನ್ನು ಗಾಳಿಗೆ ತೂರ್ತೀವಿ, ಅದಕ್ಕೆ ರೀಸನ್ನ ಕೇಳ್ತೀವಿ ಗುರುಗಳೇ. ಸೊ ಈಗಿನ ಯುವ ಪೀಳಿಗೆಗೆ ಅರ್ಥವಾಗುವಂತೆ ಹೇಳೋದಾದರೆ ಅದಕ್ಕೆ ಒಂದು ಕಾರಣ ಇತ್ತು, ಹಿರಿಯರು ಮಾಡಿದ್ದಕ್ಕೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಮೇಡಮ್, ಖಂಡಿತವಾಗಿಯೂ ನಮ್ಮ ಹಿರಿಯರು ಮಾಡಿರುವಂತಹ ಈ ಸಂಪ್ರದಾಯಗಳು ವೈಜ್ಞಾನಿಕ ನಿಯಮಗಳವು. ಅವು ಯಾವುಗಳನ್ನು ಕೂಡ ಅವ್ರ ಹಿರಿಯರು ಹಾಗೆ ಮಾಡಿಲ್ಲ, ತಮ್ಮ ಅನುಭವಗಳಿಂದ ಅವರು ಹೇಳಿದ್ದಾರೆ. ಅದಕ್ಕೆ ನಾವು ವಚನಗಳು ಅಂತ ಕರಿತೇವೆ, ಶ್ಲೋಕ ಅಂತ ಕರಿತೇವೆ, ಮಂತ್ರ ಅಂತ ಕರಿತೇವೆ. ಈ ಶ್ಲೋಕ, ವಚನಗಳು, ಮಂತ್ರಗಳು, ಈ ವಿಧಾನಗಳು ಹಿರಿಯರ ಅನುಭವ ಆಚರಣೆಯಿಂದ ಬಂದಂಥವುಗಳು. ಅವುಗಳನ್ನ ಹಿರಿಯರು ತಮ್ಮ ಜೀವನ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಅವನ್ನ ಕೊಟ್ಟು ಹೋಗಿದ್ದಾರೆ. ಆದರೆ ಕಾಲಕ್ರಮೇಣ ಸಾಕಷ್ಟು ಆಚರಣೆಗಳು ನಮ್ಮ ಮನುಷ್ಯನಿಂದ ತಪ್ಪು ಹೋಗಿದೆ. ಈಗ ಅಲ್ಪ ಸ್ವಲ್ಪ ಆಚರಣೆಗಳು ಮಾತ್ರ ಉಳಿದಿದೆ. ಹಾಗಾದರೆ ಉಳಿದಿರುವ ಅಲ್ಪ ಆಚರಣೆಗಳನ್ನಾದರೂ ಕೂಡ ಮನುಷ್ಯ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ತಾನು ಒಂದು ತೃಪ್ತಿದಾಯಕವಾದಂಥ ಬದುಕನ್ನು ಬದುಕ್ತಾನೆ ಖಂಡಿತ. ಇವತ್ತಿನ ಒಂದು ಯುವ ಪೀಳಿಗೆ ಈ ಆಚರಣೆಗಳನ್ನು, ಈ ಒಂದು ಸಂಪ್ರದಾಯಗಳನ್ನು, ನಮ್ಮ ಹಿರಿಯರು ಕೊಟ್ಟಂತಹ ಈ ಒಂದು ವ್ಯವಸ್ಥೆಯನ್ನು ಅಲ್ಗಳಿತಾ ಇದ್ದಾರೆ. ಇದು ತುಂಬ ಒಂದು ಅವೈಜ್ಞಾನಿಕ ಅಂತ. ಖಂಡಿತವಾಗಿಯೂ ನಮ್ಮ ಹಿರಿಯರು ವಿಜ್ಞಾನಿಗಳು, ನಮ್ಮ ಋಷಿಮುನಿಗಳು ವಿಜ್ಞಾನಿಗಳು. ಅವರೆಲ್ಲ ನಮ್ಮ ಋಷಿಮುನಿಗಳು ಅವತ್ತಿನ ಕಾಲದಲ್ಲಿ ಸೂರ್ಯ ಭೂಮಿ ಮಧ್ಯದಲ್ಲಿರುವಂಥ ದೂರವನ್ನು ಅಳೆದವರು. ಭೂಮಿಯೇ ದುಂಡಾಗಿದೆ ಅಂತ ಹೇಳಿದವರು ನಮ್ಮ ಹಿರಿಯರು, ನಮ್ಮ ವಿಜ್ಞಾನಿಗಳು. ಸೊ ಹೀಗಾಗಿ ಆ ಎಲ್ಲ ಒಂದು ಶಕ್ತಿಯನ್ನು ಮಂತ್ರಗಳ ರೂಪದಲ್ಲಿ ಅವರು ನಮಗೆ ನೀಡಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಮ್ಮ ಕೈಗಳನ್ನೇ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಕೈಗಳನ್ನ ಯಾಕೆ ನೋಡ್ಕೋಬೇಕು, ಅದು ಏನು ಸೈನ್ಸು? ಹಾಗಾದ್ರೆ ನಮ್ಮ ಕೈಗಳಲ್ಲಿ ಲಕ್ಷ್ಮಿ, ಸರಸ್ವತಿ, ಅನ್ನಪೂರ್ಣ ದೇವಿ ನೆಲೆಸಿದ್ದಾರೆ. ಇಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಇದು ಬೇಕಲ್ಲ, ಮೂರು. ಮುಖ್ಯವಾಗಿ ಮೊದಲು ಮನುಷ್ಯನಿಗೆ ಬದುಕಲಿಕ್ಕೆ ಜ್ಞಾನ ಬೇಕು. ಜ್ಞಾನಕ್ಕೆ ನಾವು ಸರಸ್ವತಿ ಅಂತ ಕರಿತೀವಿ. ಆ ಜ್ಞಾನ ದೇವತೆ ನೆಲೆಸಿದ್ದಾಳೆ. ಎರಡನೇದಾಗಿ ಅನ್ನ ಬೇಕು ಮನುಷ್ಯನಿಗೆ ಬದುಕಲಿಕ್ಕೆ. ಆ ಅನ್ನ ಪ್ರಸಾದ ನೀಡುವಂಥ ದೇವಿ ಅನ್ನಪೂರ್ಣೆ ನೆಲೆಸಿದ್ದಾಳೆ. ಆ ಶಕ್ತಿ ನಮ್ಮ ಕೈಯಲ್ಲಿ ಅಡಗಿದೆ. ಮೂರನೇದಾಗಿ ನನಗೆ ಹೊರಗಿನ ಬದುಕನ್ನು ಕಟ್ಕೊಳ್ಳಿಕ್ಕೆ ಲಕ್ಷ್ಮಿ ಬೇಕು. ಆ ಆರ್ಥಿಕ ಅಭಿವೃದ್ಧಿಯ ಅಧಿಪತಿ ಲಕ್ಷ್ಮಿ ನಮ್ಮ ಕೈಯಲ್ಲಿ ನೆಲೆಸಿದ್ದಾಳೆ. ಹೀಗಾಗಿ ಬೆಳಗಿನ ಜಾವ ಎದ್ದ ತಕ್ಷಣ ನಮ್ಮ ಕೈಗಳನ್ನ ಉಜ್ಜಿ ಕಣ್ಣನ್ನು ತೆರೆಯೋಕ್ಕಿಂತ ಮುಂಚೆ ನಾವು ಈ ಕೈಗಳನ್ನ ಈ ರೀತಿಯಾಗಿ ನಮ್ಮ ಕಣ್ಣಿಗೆ ಸ್ಪರ್ಶ ಮಾಡಿ, ಸೊ ನಮ್ಮ
ಕೈಗಳನ್ನು ನಾವು ಮೊದಲೇ ಬಾರಿ ನೋಡ್ಕೊಳ್ಬೇಕು. ಇದನ್ನು ನಾವು ನಿರಂತರವಾಗಿ ಮಾಡ್ತಾ ಹೋದರೆ ಸಾಕು, ಅದರ ಒಂದು ಅನುಭವ, ಅದರ ಒಂದು ಲಾಭ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮೇಡಮ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯ, ಎಲ್ಲರಿಗೂ ಗೊತ್ತಿದೆ, ನೋಡೋದು ಎದ್ದೇಳಿದ್ರೆ ಮೊಬೈಲ್. ಸೊ ಅದಕ್ಕೋಸ್ಕರ ಆ ಮೊಬೈಲ್ ರೇಸ್ಗಳಿಂದ ಮನುಷ್ಯನಿಗೆ ಆಗ ತಾನೇ ವಿಶ್ರಾಂತಿಯಿಂದ ಕಣ್ಣನ್ನು ತೆರೀತಾ ಇದ್ದೇವೆ. ಬೆಳಗಿನ ಜಾವ ನಾವು ವಿಶ್ರಾಂತಿಯಿಂದ ಹೊರಗೆ ಬರ್ತಾ ಇದ್ದೇವೆ, ಕಣ್ಣಿಗೆ ವಿಶ್ರಾಂತಿ ಕೊಟ್ಟು. ಮತ್ತು ಸಡನ್ಲಿ ನಾವು ಆ ಮೊಬೈಲ್ ನೋಡೋದ್ರಿಂದ ಅದರ ಒಂದು ವಿಕಿರಣ, ಅದರ ಮೊಬೈಲ್ ರೇಸ್ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಆ ಸಮಯದಲ್ಲಿ ತುಂಬ. ಅದಕ್ಕೋಸ್ಕರ ಬೆಳಗಿನ ಜಾವ ಮೊದಲು ಎದ್ದ ತಕ್ಷಣ ನಮ್ಮ ಹಿರಿಯರು ಹೇಳಿದ್ದಾರೆ, ಕರಾಗ್ರೆ ದೇವಿ ವಸತೆ ಲಕ್ಷ್ಮಿ ಅಂತ. ಸೊ ನಮ್ಮ ಕೈಯಲ್ಲೇ ಎಲ್ಲ ದೇವತೆಗಳು ನೆಲೆಸಿದ್ದಾರೆ. ಇನ್ನು ಆ ದೇವತೆಗಳ ಆರಾಧನೆಯನ್ನು ಮಾಡಿ, ಆ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಬದುಕು ಸುಂದರ ಆಗುತ್ತೆ. ಹೀಗೆ ಹಿರಿಯರು ಕೊಟ್ಟಿರುವಂತಹ ಆಚರಣೆಗಳು ವೈಜ್ಞಾನಿಕವಾಗಿದೆ. ಅದು ನಮ್ಮ ಬದುಕನ್ನು ಉತ್ತಮಪಡಿಸಲಿಕ್ಕೆ ಇರುವಂಥದ್ದು ಹೊರತು ಆ ಆಚರಣೆಗಳಿಂದ ಯಾರು ಹಾಳಾಗಿದ್ದಾರೆ ಅಂತ ತೋರಿಸ್ಕೊಡಿ ನೋಡೋಣ. ಯಾರು ಹಾಳಾಗಿಲ್ಲ, ಅಭಿವೃದ್ಧಿ ಆಗಿದ್ದಾರೆ, ಬದುಕನ್ನು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಯಾವ ಮನುಷ್ಯ ಈ ಆಚರಣೆಗಳನ್ನ ಬಿಟ್ಟಿದ್ದಾನೆ ಅವನು ಖಂಡಿತವಾಗಿ ಹಾಳಾಗಿದ್ದಾನೆ. ಉದಾಹರಣೆ ಸಾಕಷ್ಟು ಇದೆ, ನೋಡಬಹುದು ಕೂಡ ಮೇಡಮ್. ಇನ್ನು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಈ ಆಚರಣೆಗಳು, ನಾವೀಗೇನು ಮಾತಾಡ್ತಾ ಇದ್ವಿ, ಸಂಪ್ರದಾಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಹೇಗೆ ಮಾದರಿ ಆಗುತ್ತೆ ಗುರುಗಳೇ? ಖಂಡಿತ ಈ ಮನುಷ್ಯನ ವ್ಯಕ್ತಿತ್ವ, ಪರ್ಸ್ನಾಲಿಟಿ ಅನ್ನುವಂಥದ್ದು ಈ ಒಂದು ಆಚರಣೆಗಳಿಂದ ಹೇಗೆ ಅದನ್ನು ನಾವು ಕಟ್ಕೊಳ್ಬೋದು. ವಚನಗಳಲ್ಲಿ ವೈಜ್ಞಾನಿಕತೆ ಅಡಗಿದೆ. ನಮ್ಮ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರು ಕೊಟ್ಟಂತಹ ವಚನಗಳು ಏನಿದ್ದಾವೆ, ನಮ್ಮ ಋಷಿ ಮುನಿಗಳು ಕೊಟ್ಟಂತಹ ಮಂತ್ರ ಶ್ಲೋಕಗಳು ಏನಿದ್ದಾವೆ, ಅವುಗಳನ್ನು ನಮ್ಮ ಜೀವನದ ಅಳವಡಿಸ್ಕೊಂಡ್ರೆ ಸಾಕು. ನಾವು ಆ ವಚನಗಳಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಅಡಗಿದೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನೋಡಿ, ಈ ಒಂದು ವಚನವನ್ನು ನಾವೆಲ್ಲ ಮಕ್ಕಳಾಗಿದ್ದಾಗನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದನ್ನು ನಾವು ಆ ಮಗುವಾಗಿದ್ದಾಗನೇ ನಾವು ಆ ವಚನವನ್ನು ಅರ್ಥವನ್ನು ಅಳವಡಿಸ್ಕೊಂಡಾಗ, ಹಾಗೆ ನಾವು ಬದುಕಿದಾಗ ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಮಾವನವರು ಅದನ್ನೆಲ್ಲ ಗೋಡೆ ಮೇಲೆ ಬರಿತಾ ಇದ್ರು ವಚನಗಳನ್ನು. ನಮ್ಮ ಮಾವನವರು ಆ ವಚನಗಳನ್ನ ಬರೆದಿದ್ದನ್ನು ನಾನು ನೋಡ್ತಾ ಇದ್ದೆ. ಇವರೇ ನಿಂಗೆಲ್ಲ ಗೋಡೆ ಮೇಲೆ ಬರೆದಿದ್ದಾರೆ ಇದೇ ವಚನವನ್ನು. ಕಾಗೆ ಎಂದಗಳ ಕಂಡರೆ ಕೂಗಿ ಕರೆದು ತನ್ನ ಬಳಗವನ್ನು. ಅಂದರೆ ಮನುಷ್ಯ ಸ್ವಾರ್ಥ ಜೀವಿ, ಏನಾದ್ರು ಇದ್ದರೆ ಮುಚ್ಕೊಂಡು ತಿಂತಾನೆ, ತನ್ನ ಮನೆ ಡೋರನ್ನು ಹಾಕ್ಕೊಂಡ್ಬಿಟ್ಟು. ಕಾಗೆ ಅದೇ ಪಕ್ಷಿ ಹಂಚಿ ತಿನ್ನುತ್ತೆ. ಇದನ್ನು ನನಗೆ ಸಂಸ್ಕಾರ ಕೊಟ್ಟರು ಚಿಕ್ಕವನಿದ್ದಾಗ. ಅದಕ್ಕೆ ಇವತ್ತು ಬಹುಶಃ ನಾನೊಬ್ಬ ಗುರು ಆಗಿದ್ದೇನೆ. ಈ ಕಲಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಇದರಲ್ಲಿ ನೋಡಿ, ಸುಳ್ಳು ಮಾತಾಡಬೇಡ, ಕದಿಬೇಡ, ಇನ್ನೊಬ್ಬರಿಗೆ ಗೌರವವನ್ನು ಕೊಡು, ನಿನ್ನನ್ನು ನೀ ಬಣ್ಣಿಸ್ಕೋಬೇಡ, ಇದಿರು ಅಳಿಯಲ್ಲ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾನು ಅಂತರಂಗ ಬಹಿರಂಗವಾಗಿ ಶುದ್ಧವಾದಾಗ ಅದು ತನ್ನಿಂದ ತಾನೇ ನನ್ನ ವ್ಯಕ್ತಿತ್ವ ಸಮಾಜದಲ್ಲಿ ರೂಪುಗೊಳ್ಳುತ್ತೆ. ಈ ವಚನಗಳಿಂದ, ಈ ಒಂದು ನಮ್ಮ ಆಧ್ಯಾತ್ಮಿಕತೆಯಿಂದ, ಈ ನಮ್ಮ ಹಿರಿಯರು ಕೊಟ್ಟಂಥ ಈ ಆಚಾರ ವಿಚಾರಗಳಿಂದ ಖಂಡಿತವಾಗಿಯೂ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ಅವನು ರೂಪಿಸ್ಕೊಳ್ಬಹುದು. ಈ ನಮ್ಮ ವಚನಗಳು, ನಮ್ಮ ಈ ಒಂದು ಸಂಪ್ರದಾಯ ಏನಿದೆ, ಮನುಷ್ಯನನ್ನು ತುಂಬ ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತೆ. ಅವನ ಒಂದು ವ್ಯಕ್ತಿತ್ವ ತುಂಬ ಉತ್ತಮವಾಗಿ ರೂಪುಗೊಳ್ಳುತ್ತೆ. ಅಂತಹ ಮಹಾತ್ಮರು, ನೇತಾರರು ಇವತ್ತು ನಮ್ಮ ಸುತ್ತ ಇದ್ದಾರೆ. ನಮ್ಮ ದೇಶದ ಪ್ರಧಾನಿಯವ್ರನ್ನ ತೆಗೆದುಕೊಳ್ಳೋಣ ಉದಾಹರಣೆಗೆ. ಅವರಿಗೆ ಮಹಾತ್ಮ ಮೋದಿ ಅಂದರೂ ಪರವಾಗಿಲ್ಲ ನಾವು, ಯಾಕಂದರೆ ಅಂತಹ ಮನುಷ್ಯರು ಬಂದಿದ್ದು ಕೂಡ ಈ ಆಧ್ಯಾತ್ಮಿಕ ನೆಲೆಗಟ್ಟಿನಿಂದ. ಅದಕ್ಕೆ ಇವತ್ತು ಅವರು ನಮ್ಮ ದೇಶವನ್ನು ಇಷ್ಟೊಂದು ಮುಂಚೂಣಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ ಈ ಆಧ್ಯಾತ್ಮಿಕತೆ ಅನ್ನುವಂಥದ್ದು, ಈ ಸಂಪ್ರದಾಯ ಅನ್ನುವಂಥವುಗಳು, ಇವು ಕೇವಲ ಒಂದು ಗೊಡ್ಡು ಸಂಪ್ರದಾಯಗಳಲ್ಲ. ಇವೆಲ್ಲ ಅವೈಜ್ಞಾನಿಕದಿಂದ ಕೂಡಿಲ್ಲ. ಖಂಡಿತವಾಗಿಯೂ ಕೂಡ ಇವೆಲ್ಲ ವೈಜ್ಞಾನಿಕತೆಯಿಂದ ಕೂಡಿದೆ. ಇವುಗಳಿಂದ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಸುಂದರವಾಗಿ ರೂಪಿಸ್ಕೊಳ್ಬೋದು. ಆದರೆ ಇವುಗಳನ್ನು ನಾವು ಮಗುವಾಗಿದ್ದಾಗನೇ ಅವನಿಗೆ ಆಚರಿಸಲಿಕ್ಕೆ ಕಲಿಸ್ಬೇಕು. ಸೊ ಇವನ್ನ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಮೇಡಮ್. ಹೀಗಾಗಿ ಮನುಷ್ಯ ಈ ಒಂದು ಸಂಪ್ರದಾಯ, ಆಚಾರ ವಿಚಾರಗಳಿಂದ ತನ್ನ ವ್ಯಕ್ತಿತ್ವವನ್ನು ಸುಂದರವಾಗಿ ರೂಪಿಸಿಕೊಂಡು ತಾನು ಸಂತೋಷವಾಗಿ ಬದುಕಿ ಈ ನಾಡನ್ನು ಕೂಡ ಅಭಿವೃದ್ಧಿ ಪಥದತ್ತ ಅವನು ಒಯ್ತಾನೆ. ಅವನು ದೇಶದ ಸಂಪತ್ತು ಆಗ್ತೇವೆ ನಾವು.
ಈ ಆಚಾರಗಳನ್ನ ಅಳವಡಿಸ್ಕೊಂಡಾಗ. ಸೊ ಇಲ್ಲ ಅಂದರೆ ತುಂಬ ದುಃಖದ ಬದುಕನ್ನು ನಾವು ಕಳಿಬೇಕಾಗತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಇದು ಈ ಸಂಪ್ರದಾಯಗಳಲ್ಲಿ ಅಡಗಿದೆ. ಇವು ನಮ್ಮ ವ್ಯಕ್ತಿತ್ವವನ್ನು ತುಂಬ ಉತ್ತಮ ರೀತಿಯಲ್ಲಿ ರೂಪಿಸ್ತಾ ಇದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವ್ರ ಕಡೆಯಿಂದ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.